ನಮ್ಮ ಅಜ್ಜಿ ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಅಧ್ಯಾಪಕಿ ಆಗಿದ್ರು. ಸೊ ಅಲ್ಲಿಂದ ನನಗೆ ಅದು ರೂಟ್ ಕನೆಕ್ಟ್ ಆಗ್ಬಿಡ್ತು. ನನಗೆ ಕನ್ನಡನ ತುಂಬ ಡಿಫ್ರೆಂಟ್ ಆಗಿ ಹೇಳ್ಕೊಡೋರು ಅವರು. ಅಂದರೆ ಪುಸ್ತಕ ನೋಡಿ ಕಲಿಯೋದಕ್ಕಿಂತ ಆಟ ಆಡ್ತಾ ಕಲಿತ್ರೆ ನಿನ್ಗೆ ಇನ್ನೂ ಜಾಸ್ತಿ ಜ್ಞಾಪಕ ಇರುತ್ತೆ, ಬೇಗ ಕಲಿತೀಯ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಪಝಲ್ಸ್ ಮೂಲಕ ನನಗೆ ಕನ್ನಡ ಹೇಳ್ಕೊಡೋರು. ಈಗ ಚಿಕ್ಕ ಚಿಕ್ಕದಾಗಿ ಪಝಲ್ಸ್ಗಳನ್ನ ಮಾಡಿ ಅಕ್ಷರಗಳನ್ನ ಒಂದು ವರ್ಡ್ ಹೇಳ್ಬಿಟ್ಟು ಇದು ಯಾವ್ಯಾವ ಪದ ಬರುತ್ತೆ, ಯಾವ್ಯಾವ ಅಕ್ಷರ ಬರುತ್ತೆ ಜೋಡಿಸು ಅಂತೆಲ್ಲ ಹೇಳೋರು. ಸೊ ಈ ಥರ ಎಲ್ಲ ಮಾಡ್ತಾ ಕಲಿತಾ ಏನಾಗೋಯ್ತು, ನನಗೆ ಕನ್ನಡ ತುಂಬ ಹತ್ತಿರ ಆಗಕ್ಕೆ ಸ್ಟಾರ್ಟ್ ಆಯಿತು ಮನಸ್ಸಿಗೆ. ಅದೊಂದು ಏನಂತಾರೆ, ಆ ಫೀಲಿಂಗೇ ಬೇರೆ. ಆ ಕನ್ನಡ ಅಂದರೆ ಒಂಥರ ಪ್ರೌಢಿಮೆ, ಒಂಥರ ಹೆಮ್ಮೆ, ಅದು ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು ಪ್ರೀತಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಅಜ್ಜಿಯ ಸಪೋರ್ಟಿಂದ ಆ್ಯಂಡ್ ಸ್ಕೂಲಿಂದ ಹೆಂಗೋ ಹಾಗೆ. ಆ್ಯಂಡ್ ಪ್ರಾಬಬ್ಲಿ ಇನ್ನೂ ಆ್ಯಕ್ಟಿವೇಟ್ ಆಗಿದ್ದು ಯಾವಾಗ ಅಂತ ಅಂದರೆ ಕೊರೋನಾ ಟೈಮಲ್ಲಿ ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಸೊ ಮನೇಲಿ ಕೂತ್ಕೊಂಡು ಏನೋ ಅಂದರೆ ನಾವು ಕ್ರಿಯೇಟಿವ್ ಪೀಪಲ್ ಹೆಂಗಿರುತ್ತೆ ಅಂದರೆ ನಮಗೆ ಟೈಮೂ ಬೇಕು ಯೋಚನೆ ಮಾಡೋಕ್ಕೆ, ಬಟ್ ತುಂಬ ಟೈಮ್ ಇದ್ರೂ ನಮಗೆ ಸುಮ್ಮನೆ ಕೂರಕ್ಕಾಗಲ್ಲ, ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ವಿ ಆರ್ ಒಂಥರ ಕ್ರಿಯೇಚರ್ಸ್ ನಾವು, ಹಿಂಗೂ ಬೇಕು ಹಂಗೂ ಬೇಕು, ಬಟ್ ಒಂಥರ ಬ್ಯಾಲೆನ್ಸಲ್ಲಿ ಮಧ್ಯದಲ್ಲೂ ಇರಬೇಕು. ಸೊ ಈ ಥರ ಇರಬೇಕಾದ್ರೆ ಈ ಪರಿಸ್ಥಿತಿಲಿ ನನಗೆ ಸರಿ ನಾನು ಯಾಕೆ ಮತ್ತೆ ಸ್ಟಾರ್ಟ್ ಮಾಡಬಾರ್ದು ನನ್ನ ಕವನಗಳನ್ನ ಬರೆಯೋಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ದಿವಸ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬರಿತಾನೆ ಇದ್ದೆ. ಪೋಸ್ಟ್ ಕೂಡ ಮಾಡ್ತಿದ್ದೆ ನಾನು, ಅಂದರೆ ಯಾರೋ ನೋಡಲಿ ಅಂತಲ್ಲ, ಬಟ್ ನಾನು ಪೋಸ್ಟ್ ಮಾಡಿದ್ರೆ ನಾನು ಮುಂದೆ ಇನ್ನೂ ಬರಿಬೇಕು ಅಂತ ನನಗೆ ಒಂದು ಆಶ್ವಾಸನೆ ಸಿಕ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಬರಿತಾನೆ ಹೋದೆ. ಬಟ್ ಇವತ್ತು ಪ್ರಾಬ್ಲಿ ಅದನ್ನ ಎಷ್ಟೊಂದು ಜನ ಗಮನಿಸಿದ್ದಾರೆ, ಗುರುತಿಸಿದ್ದಾರೆ. ಓ ನೀವು ಬರೀತೀರಾ, ನೀವೇ ಬರೀತೀರಾ ಕನ್ನಡದಲ್ಲಿ, ನಿಮ್ಗೆ ಇಷ್ಟೊಂದು ಬರುತ್ತಾ ಅಂತೆಲ್ಲ ಕೇಳ್ತಾರೆ. ನಾನು ಅಂದ ಇದ್ರೆ ಸಾಕ, ನನ್ ತಲೆಯಲ್ಲಿ ಬುದ್ಧಿನೂ ಇದೆ ಸ್ವಲ್ಪ, ಬ್ಯೂಟಿ ವಿತ್ ಬ್ರೈನ್ಸ್.